ಜೋಗ್ 101 ಇದು ವಿಜಯ್ ಕನ್ನಡಿಗ ಅವರು ಡೈರೆಕ್ಟ್ ಮಾಡಿ ವಿಜಯ್ ರಾಘವೇಂದ್ರ, ತೇಜಸ್ವಿ ಶೇಖರ್, ತಿಲಕ್, ಗೋವಿಂದ್ ಗೌಡ, ರಾಜೇಶ್ ನಟರಂಗನ್ ಮುಂತಾದ ಕಲಾವಿದರು ಆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸಿನಿಮಾ ಇದೆ ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಬನ್ನಿ ಅದನ್ನ ರಿವ್ಯೂ ಮಾಡೋಣ. ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಆಗಿರಬಹುದು. ಟ್ರೈಲರ್ ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ. ಟ್ರೈಲರ್ ನಲ್ಲಿ ಜೋಗ್ ಜಲಪಾತವನ್ನು ಹೈಲೈಟ್ ಆಗಿ ತೋರಿಸಿದ್ದಾರೆ. ಸಿನಿಮಾ ಜೋಗ್ ಜಲಪಾತದಲ್ಲಿ ಶೂಟ್ ಮಾಡಿದ್ದಾರೆ ಅನ್ಸುತ್ತೆ. ಟ್ರೈಲರ್ ನೋಡೋದಕ್ಕೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ವಿಜಯ್ ರಾಘವೇಂದ್ರ ಅವರ ಇತ್ತೀಚಿನ ಯಾವ ಸಿನಿಮಾ ಕೂಡ ಯಶಸ್ಸು ಸಿಗ್ಲಿಲ್ಲ. ಅವರಿಗೆ ಒಳ್ಳೆ ಕತೆ ಸಿಗ್ಬೇಕು, ಒಳ್ಳೆ ಡೈರೆಕ್ಟರ್ ಸಿಗ್ಬೇಕು. ಸಿಕ್ಕಿದ್ರೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಈ ಸಿನಿಮಾದ ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರು ಡೈರೆಕ್ಟ್ ಮಾಡಿದ ಯಾವ ಸಿನಿಮಾನು ನಾನು ನೋಡಿಲ್ಲ. ಇವರು ವಿಜಯ್ ಪ್ರಕಾಶ್ ಅವರನ್ನ ಇಟ್ಕೊಂಡು ಒಳ್ಳೆ ಕಥೆನೆ ಡೈರೆಕ್ಟ್ ಮಾಡಿದ್ದಾರೆ ಅನ್ಕೋತೀನಿ. ಟ್ರೈಲರ್ ನೋಡ್ತಿದ್ರೆ ಪ್ರಾಮಿಸಿಂಗ್ ಆಗಿದೆ. ಈ ಸಿನಿಮಾ ಜೋಗ್ ಜಲಪಾತದ ಆಸುಪಾಸಿನಲ್ಲೇ ಶೂಟ್ ಮಾಡಿರೋದ್ರಿಂದ ಜೋಗ್ ಜಲಪಾತದ ವಿಜುವಲ್ಸ್ ಚೆನ್ನಾಗಿ ಮೂಡಿ ಬಂದಿದೆ. ಬುಕ್ ಮೈ ಶೋ ನಲ್ಲಿ ಸಿನಿಮಾದ ಆನ್ಲೈನ್ ಸ್ಟೋರಿ ರಿವೀಲ್ ಆಗಿದೆ. ವಿಕ್ರಮ್ ಕಥೆಯ ನಾಯಕ ಆಗಿರ್ತಾನೆ. ಅವನು ತನ್ನ ಫ್ಯಾಮಿಲಿಯ ಸುಷ್ಮಾ ಹಾಗೂ ರಾಕೇಶ್ ಅನ್ನೋರು ಮಿಸ್ಸಿಂಗ್ ಆಗಿರ್ತಾರೆ. ಅವರನ್ನ ಹುಡುಕೊಂಡು ಜೋಗ್ ಜಲಪಾತಕ್ಕೆ ಬರ್ತಾನೆ. ಮುಂದೇನು ಆಯ್ತು ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರು ವಿಕ್ರಮ್ ಅನ್ನೋ ಪಾತ್ರ ಮಾಡಿದ್ರೆ, ತೇಜಸ್ವಿ ಶೇಖರ್ ಅವರು ದಿಶಾ ಅನ್ನೋ ಪಾತ್ರ ಮಾಡಿದ್ದಾರೆ ಹಾಗೂ ತಿಲಕ್ ಅವರು ಅಮರ್ ಅನ್ನೋ ಪಾತ್ರ ಮಾಡಿದ್ದಾರೆ. ಸಿನಿಮಾ ಇದೆ ಮಾರ್ಚ್ 7ನೇ ತಾರೀಕು ಅಂದ್ರೆ ನಾಳಿದ್ದು ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಈ ಸಿನಿಮಾದ ಮೇಲೆ ಇರ್ಲಿ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ.